ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಕಾದಂಬರಿಗಳ ಆಧಾರಿತ ಚಲನಚಿತ್ರಗಳ ಬಗ್ಗೆ PhD ಮಾಡಿದ್ದೀರಾ. ಈ ಹೊತ್ತಿಗೆ ನನಗೆ ಅದರ ಬಗ್ಗೆ ಅಂತಹ ಗೌರವ ಅಥವಾ ಆಸಕ್ತಿ ಕಡಿಮೆ ಆಗಿದೆ. ಏನಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹಾಸ್ಟೆಲಲ್ಲಿ ಬಿಟ್ಟು ಓದಿಸ್ಬೇಕು? 8ನೇ ಕ್ಲಾಸಿಗೆ ಬಂದ್ಮೇಲೆ ನಾನು ಹಿಂದಿ ಬರ್ದಿದ್ದೀನಿ. ಪದವಿ ಓದಿದ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜು ಅಂತ. ನಾನು 2004ರಲ್ಲಿ ನನಗೆ ಅವಾರ್ಡ್ ಆಗಿದ್ದು. ಇನ್ನು ಮಾರ್ಕ್ಸ್ ಕಾರ್ಡ್ ಒಂದು ಸರ್ಟಿಫಿಕೇಟ್ ಅಷ್ಟೇ. ಅದು ಹೆಚ್ಚಿನ PhD ಟೈಟಲ್ಸ್ ಹೇಗಿರ್ತಿತ್ತು ಅಂದರೆ ಕುವೆಂಪು ಕಾದಂಬರಿಗಳಲ್ಲಿ ಮಲೆನಾಡು, ಕಾರಂತರ ಕಾದಂಬರಿಗಳಲ್ಲಿ ಹೆಣ್ಣು, ಕನ್ನಡದಲ್ಲಿ ಸಿನಿಮಾ ಬಗ್ಗೆ ಒಂದು ಎತ್ಕೊಂಡು ಓದಿ ಮುಗಿಸ್ತೀನಿ ಅನ್ನೋ ಪುಸ್ತಕಗಳೇ ಇರಲಿ. ನೀವು ಆವಾಗ VCP ಕಾಲ, VCP ಅರೇಂಜ್ಮೆಂಟ್ ಆಗಬೇಕು. ನನ್ನ ತಂದೆ ತಾಯಿದು ಅದ್ಭುತ ದಾಂಪತ್ಯ. ನಾನು ಆಗ 23 ವರ್ಷದ ಯುವತಿ. ಬೆಂಗಳೂರು ಅಂದ್ರೆ ಅದೇನೋ ಕರಾಳ ಬದುಕು ಅನ್ನೋದೇ ನಮ್ಮ ತಲೆಯಲ್ಲಿರುತ್ತೆ. ಒಬ್ಬರು ರಾಮಕೃಷ್ಣಯ್ಯ ಅಂತ ಒಬ್ಬ ಹಿರಿಯ ಪತ್ರಕರ್ತರು ನನಗೆ ಅವರು ಮಾಡಿದ ಸಹಾಯ ನಾನು ಈ ಹೊತ್ತಲ್ಲೂ ತುಂಬಾ ಕೃತಜ್ಞತೆಯಿಂದ ನೆನಪಿಸ್ಕೊತೀನಿ. ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡಿದ್ರೆ ಹೆಚ್ಚಾಗಿ KV ಜಯರಾಮ್ ಅವರು, ಭಾರ್ಗವ್ ಅವರು, ಸಿದ್ದಲಿಂಗಯ್ಯ ಅವರು, ಗಿರೀಶ್ ಕಾಸರವಳ್ಳಿ ಅವರು, ಚಂದ್ರಶೇಖರ ಕಂಬಾರ್ ಅವರು, ಅವರೆಲ್ಲರೂ ನನಗೆ ಇಂಟರ್ವ್ಯೂ ಕೊಟ್ಟರು. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ ಭರತ್. ಎಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ, ಅವರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಅವ್ರ ಜೊತೆ ಮಾತಾಡ್ತಾ ಹೋದಾಗ ಅವರು ಯಾರು ಏನು ಅನ್ನುವ ಎಲ್ಲ ವಿಷಯಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಾನಸ ಕೀಳಂಬಿ ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ದಿನಗಳಿಂದ ನಿಮ್ಮನ್ನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿಸ್ಬೇಕು ಅಂತ ತುಂಬಾನೇ ಕಾಯ್ತಾ ಇದ್ದೆ. ಆದರೆ ಯಾವುದೋ ಕಾರಣಾಂತರಗಳಿಂದ ನೀವು ಬ್ಯುಸಿ ಇರ್ತಾ ಇದ್ರಿ, ಇಲ್ಲ ನಮ್ಮಲ್ಲಿ ಏನೋ ಸಮಸ್ಯೆ ಆಗ್ತಾ ಇತ್ತು, ಸೇರೋಕೆ ಆಗ್ತಿರ್ಲಿಲ್ಲ. ಇವತ್ತು ನೀವು ಬಂದಿದ್ದು ಸಿಕ್ಕಿದ್ದು ತುಂಬಾನೇ ಖುಷಿ ಆಗ್ತಾ ಇದೆ. ನನಗೂ ಸಂತೋಷ. ಯಾಕೆಂದ್ರೆ ನಾನು ಯಾವತ್ತು ಎಲೆಮರೆ ಕಾಯಾಗಿರೋಕೆ ಬಯಸ್ತೀನಿ. ಅದೆಲ್ಲಿಂದನೋ ನೀವು ಹುಡುಕಿ ಈಚೆ ಕರ್ಕೊಂಡು ಬಂದಿದ್ದೀರಿ ಅನ್ನೋದು ಒಂದು ಸಂತೋಷದ ವಿಷಯನೇ ನನಗೆ ಕೂಡ. ಮಾನಸ ಕೀಳಂಬಿ ಅನ್ನೋದು ನಿಮ್ಮ? ಕೀಳಂಬಿ ನನ್ನ ಊರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪುಟ್ಟ ಊರು. ಅದು ಒಂದು 8-10 ಮನೆಗಳ ಊರು, ಮಲೆನಾಡಿನ ದಟ್ಟ ಪರಿಸರದಲ್ಲಿರುವ ಊರು. ನಾನೇನು ಇವತ್ತು ಬದುಕ್ತಿದ್ದೀನಲ್ಲ ಅದಕ್ಕೆಲ್ಲ ಶಕ್ತಿ ಕೊಟ್ಟಿದ್ದು ನನ್ನ ಊರು, ನನ್ನ ಬಾಲ್ಯ. ಸುಂದರವಾದ ಪ್ರಕೃತಿಯಲ್ಲಿ ಕಳೆದಿದ್ದೀನಿ ನಾನು. ಸಾಧಾರಣವಾಗಿ ಈ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ, ಅಂದರೆ ಸೈಕಾಲಜಿ ಹೇಳುತ್ತೆ, ಯಾರು ಪ್ರಕೃತಿಯ ಮಧ್ಯದಲ್ಲಿ ಬಾಲ್ಯವನ್ನು ಕಳೆದಿರ್ತಾರಲ್ಲ ಅವರ ಚಿಂತನೆಗಳು ಅಥವಾ ಕಲ್ಪನೆಗಳು ಚೆನ್ನಾಗಿರುತ್ತೆ ಅಂತ. ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ನನಗೆ ಗೊತ್ತಿಲ್ಲ, ಆದರೆ ನನ್ನ ಎಲ್ಲ ಕಲ್ಪನೆಗಳ ಎಲ್ಲ ಕವಿತೆಗಳ ಹಿಂದೆ ಆ ಬಾಲ್ಯ ಇದೆ. ಇಲ್ಲ, ನಮಗೂ ಅನ್ಸತ್ತೆ. ಮಲೆನಾಡು ಅಂದ ತಕ್ಷಣ ನಮಗೆ ಕುವೆಂಪು ಅವರು, ತೇಜಸ್ವಿ ಅವರು ಎಲ್ಲರೂ ನೆನಪಾಗ್ತಾರೆ. ಅಂದರೆ ಒಂದು ಹಸಿರು, ಎಲ್ಲಿ ನೋಡಿದ್ರು ಹಸಿರು, ಒಂದು ಪ್ರಕೃತಿ, ಅದರಿಂದ ಬಂದವರು ಅಂತ ಅಂದರೆ ಅದರ ಪ್ರಭಾವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದು ನಿಮ್ಮ ಲೇಖನಗಳಲ್ಲಿ, ನಿಮ್ಮ ಬರಹದಲ್ಲಿ ನಾವು ಕಾಣ್ತಾ ಇರ್ತೀವಿ. ಕಾದಂಬರಿಗಳ ಆಧಾರಿತ ಚಲನಚಿತ್ರಗಳ ಬಗ್ಗೆ PhD ಮಾಡಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಏನು PhD ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಈ ಹೊತ್ತಿಗೆ ನನಗೆ ಅದರ ಬಗ್ಗೆ ಅಂತಹ ಗೌರವ ಅಥವಾ ಆಸಕ್ತಿ ಕಡಿಮೆ ಆಗಿದೆ. ಅದಕ್ಕೆ ಬೇರೆ ಕಾರಣಗಳಿದೆ. ಆದರೆ ನಾನು ಯಾವಾಗ ಅದನ್ನು ಮಾಡಬೇಕು ಅನ್ನುವ ಹೊತ್ತು ಇತ್ತಲ್ಲ, ಆಗ ತುಂಬ ಆಸಕ್ತಿಯಿಂದನೇ ಮಾಡಿರುವಂಥದ್ದು. ನಾನು 2004ರಲ್ಲಿ ನನಗೆ ಅವಾರ್ಡ್ ಆಗಿದ್ದು. ಅಂದರೆ ಈಗಾಗಲೇ 21 ವರ್ಷಗಳ ಅವಾರ್ಡ್ ಆಗಿ ಮುಗಿದಿದೆ. ನಾನು ಹೇಳಿದೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಂಬ ಪುಟ್ಟ ಹಳ್ಳಿಯಲ್ಲಿ ಅಂತ. 7ನೇ ಕ್ಲಾಸ್ವರೆಗೆ ಮಾತ್ರ ನಮ್ಮೂರಲ್ಲಿ ಶಾಲೆ ಇತ್ತು. ಆ ಕತೆಗಳೇ ತುಂಬ ಅದ್ಭುತ, ರಮ್ಯ ಅಂತ ಹೇಳುವಂತಹ ಕತೆಗಳು. ಅಲ್ಲಿಂದ ನಮ್ಮ ಕಾಲದಲ್ಲಿ, ಅಂದರೆ ಈಗ 25-30 ವರ್ಷಗಳ, ಅಂದರೆ 30-35 ವರ್ಷ ಹಿಂದೆ ನಾನು 8ನೇ ಕ್ಲಾಸಿಗೆ ಹೋಗಬೇಕು. ನಮ್ಮ ಊರಲ್ಲಿ ಆ ವ್ಯವಸ್ಥೆ ಇಲ್ಲ. ಒಂದು ನಾವು ಹೊರಗಡೆ ಹೋಗಬೇಕು, ಇಲ್ಲ ಅಲ್ಲಿಗೆ ಓದನ್ನ ನಿಲ್ಲಿಸಿ ಮನೆಯಲ್ಲಿ ಉಳ್ಕೋಬೇಕು. ನನ್ನ ತಂದೆ ಮೇಷ್ಟ್ರಾಗಿದ್ದರು. ಅವರಿಗೆ ಅಗಾಧವಾದ ಓದಿನ ಪ್ರೀತಿ ಇತ್ತು. ಮತ್ತು ಮಕ್ಕಳನ್ನು ನನ್ನ ಸ್ಥಿತಿಯಲ್ಲಿ, ಅಂದರೆ ಅವ್ರ ಮೇಷ್ಟ್ರು ಆದರೆ ಕೂಡ ಇಲ್ಲಿಗೆ ನಿಲ್ಲಿಸಬಾರ್ದು ಅವರು ಓದನ್ನ ಅನ್ನುವಂತಹ ಒಂದು ಆಸಕ್ತಿ ತುಂಬ ಇತ್ತು. ಅನೇಕ ಅಡೆತಡೆಗಳು, ಅನೇಕ ಅವ್ರ ಬಗ್ಗೆ, ಅಂದರೆ ನಮ್ಮ ಓದಿನ ಬಗ್ಗೆ ಕೂಡ ತುಂಬ ನಕಾರಾತ್ಮಕ ಪ್ರತಿಕ್ರಿಯೆಗಳು ಆ ಕಾಲದಲ್ಲಿ ಬಂದವು. ಎಷ್ಟು ಓದಿದ್ರು ಏನು ಎಲ್ಲ ಮುಸ್ರೆ ತಿಕ್ಕದಲ್ವಾ, ಈ ಮಾತುಗಳನ್ನು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ನನ್ನ ತಂದೆಗೆ ಕೂಡ ಅದನ್ನು ಹೇಳಿದವರಿದ್ದಾರೆ. ಏನಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹಾಸ್ಟೆಲಲ್ಲಿ ಬಿಟ್ಟು ಓದಿಸ್ಬೇಕು? ನಾವು 3 ಜನ ಹೆಣ್ಮಕ್ಳು, ಆ 3 ಜನರನ್ನ ಹಾಸ್ಟೆಲಲ್ಲಿ ಬಿಟ್ಟು ಓದಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರಬಹುದು ಅಂತ ನೀವು ಯೋಚನೆ ಮಾಡಿ. ಆದರೆ ಕಷ್ಟ ಅಂದರೆ ನಾನು ಆರ್ಥಿಕ ಕಷ್ಟದ ಬಗ್ಗೆ ಮಾತನಾಡ್ತಾ ಇಲ್ಲ, ನಮಗೆ ಭಗವಂತ ಅಷ್ಟೊಂದೇನು ಕಷ್ಟ ಕೊಟ್ಟಿಲ್ಲ. ಆದರೆ
ಅವತ್ತಿಗೆ ಸಮಾಜವನ್ನು ಎದುರಿಸೋದೇ ದೊಡ್ಡ ಕಷ್ಟದ ವಿಷಯ. ಎಲ್ಲರನ್ನ ಹೊರಗಡೆ ಬಿಡ್ತಾ ಇದ್ದೇನೆ, ಹಾಸ್ಟೆಲ್ ಅಲ್ಲಿ ವಾಪಸ್ ಬರ್ತಾರ ಇತ್ಯಾದಿ ಎಲ್ಲಾ ಮಾತುಗಳು ಇತ್ತು. ಆದ್ರೆ ನಮಗೆ ನಮ್ಮ ಗುರಿ ಸ್ಪಷ್ಟ ಇತ್ತು. ಏನ್ ಮಾಡ್ಬೇಕು ಅಂತ ಕಳಿಸಿದಾರೋ ಅದನ್ನ ಮಾಡ್ಬೇಕು ಅನ್ನೋದು ಅಷ್ಟೇ ಸ್ಪಷ್ಟ ಇತ್ತು. ಹಾಗಾಗಿ ನಾನು 8ನೇ ಕ್ಲಾಸಿಂದ ಹಾಸ್ಟೆಲಲ್ಲಿ ಇದ್ಕೊಂಡು ಶಿವಮೊಗ್ಗದಲ್ಲಿ ಓದ್ಕೊಂಡು ನನಗೆ ನನ್ನ ಪದವಿ ತರಗತಿಗಳು ನನ್ನ ಬದುಕನ್ನು, ಇವತ್ತಿನ ಬದುಕನ್ನು, ಒಂದು ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು ನನ್ನ ತಂದೆ, ಪರ್ಟಿಕ್ಯುಲರ್ ಆಗಿ ನನ್ನ ತಂದೆ ನನ್ನಲ್ಲಿ ಬಿತ್ತಿದಂತಹ ಮೌಲ್ಯಗಳು. ಇನ್ನೊಂದು ನಾನು ಪದವಿ ಓದಿದ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜು ಅಂತ, ಅದು ನನ್ನ ಬದುಕನ ದಿಕ್ಕನ್ನೇ ಬದಲಾಯಿಸಿದ ಕಾಲೇಜು. ಅಲ್ಲಿ ಇದ್ದಂತಹ ಮೇಷ್ಟ್ರುಗಳು, ಅವರು ಕೊಟ್ಟಂತಹ ಸಂಸ್ಕಾರ ಅಥವಾ ಆಲೋಚನಾ ಕ್ರಮ ಏನಿದೆಯಲ್ಲ, ನಾನು ಬದುಕನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸ್ಬಿಡ್ತು. ಅದು ಬರೀ ಓದೋದು ಅಥವಾ ಮಾರ್ಕ್ಸ್ ತೆಗೆಯೋದು ನನಗೆ ಅವತ್ತಿಗೂ ಮುಖ್ಯ ಅನ್ನಿಸ್ಲಿಲ್ಲ, ಈ ಹೊತ್ತಿಗೂ ನನಗನ್ಸಲ್ಲ. ನಿನ್ನ ಮಾರ್ಕ್ಸ್ ಕಾರ್ಡ್ ಒಂದು ಸರ್ಟಿಫಿಕೇಟ್ ಅಷ್ಟೇ, ಅದರಿಂದ ಆಚೆಗೆ ಅದರಲ್ಲಿ ಏನೂ ಇಲ್ಲ. ಆದರೆ ನೀನು ಬದುಕನ್ನ ನೋಡುವ ವಿಧಾನ ಕಲಿತೀಯಲ್ಲ, ಅದು ನಿಜವಾದ ಶಿಕ್ಷಣ. ಹೇಗೆ ಬದುಕಬೇಕು ಅನ್ನುವಂತಹ ಒಂದು ತೀರ್ಮಾನ ಮಾಡ್ತೀಯಲ್ಲ, ಅದು ಶಿಕ್ಷಣ ಅಂತ. ಅದರಲ್ಲಿ ನನಗೆ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜು, ಆ ಮೇಷ್ಟ್ರುಗಳ ಹೆಸರನ್ನ ಹೇಳೋಕ್ಕೆ ನಾನು ಇಷ್ಟ ಆಗತ್ತೆ, ಬಟ್ ತುಂಬ ಜನ ಇರೋದ್ರಿಂದ ಅದು ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಅಷ್ಟು ಅದ್ಭುತವಾದ ಕಾಲೇಜು. ಅಲ್ಲಿ ನನಗೆ ಮುಂದೆ ಓದಬೇಕು ಅನ್ನುವಂತಹ ಒಂದು ಇದು ಬಂದು, ಫಸ್ಟ್ ನಾನು ಶಿವಮೊಗ್ಗಕ್ಕೆ ಹೋಗುವಾಗ ಡಿಗ್ರಿ ಮಾಡಿದರೆ ಸಾಕು ಅಂತ ಅಷ್ಟು ನಮ್ಮ ಆಲೋಚನೆ ಇದ್ದು. ಅಲ್ಲಿಂದ ಮುಂದೆ ಇಲ್ಲ, ನಾನು MA ಮಾಡಬೇಕು. ಅದಕ್ಕೆ ಹಿಂದೆ ನನಗೆ ಹೈಸ್ಕೂಲಲ್ಲಿ ಒಬ್ಬರು ಟೀಚರ್ ಇದ್ರು, ಅಂಜನಾ ಗೋವಿಂದರಾಜು ಅಂತ. ಅವರನ್ನು ಈ ಹೊತ್ತಲ್ಲೂ ಅವರಿಲ್ಲ ಈಗ. ಅವರು ನನಗೆ ಕನ್ನಡದ ಬಗೆಗೆ ಪ್ರೀತಿಯನ್ನ ಬೆಳೆಸಿದ್ದು. ಆದರೆ ನನಗೆ ಮೊದಲಿದ್ದಿದ್ದು ನಾನು ಡಾಕ್ಟರ್ ಆಗಬೇಕು ಅಂತ. ನನಗೆ ಸೈನ್ಸಲ್ಲೇ ಜಾಸ್ತಿ ಮಾರ್ಕ್ಸ್ ಬರ್ತಿತ್ತು. ನಾನು ಏನೋ ಮಾಡ್ತೀನಿ ಅಂತ ಒಂದು ನಂಬಿಕೆ ಇತ್ತು. ಆದರೆ ನಾವು ಹಳ್ಳಿಯಿಂದ ಬಂದವರಿಗೆ ಒಂದು ಸಮಸ್ಯೆ ಇರುತ್ತೆ, ನಮಗೆ ಇಂಗ್ಲೀಷಿನ ಭಯ ಇರುತ್ತೆ. ಹೌದು, ತುಂಬ ಭಯ ಇತ್ತು. ಯಾಕೆಂದ್ರೆ ನಾವು 5ನೇ ಕ್ಲಾಸಲ್ಲಿ ABCD ಬರೆದವರು, ಅದಕ್ಕೂ ಏನು ವಿಶೇಷವಾದ ಮೇಷ್ಟ್ರಿಲ್ಲ. ನೀವು ನಂಬ್ತಿರೋ ಇಲ್ಲ, 8ನೇ ಕ್ಲಾಸಿಗೆ ಬಂದ್ಮೇಲೆ ನಾನು ಹಿಂದಿ ಬರ್ದಿದ್ದೀನಿ. ಯಾಕೆಂದ್ರೆ ನಮ್ಗೆ ಹಿಂದಿ ಮೇಷ್ಟ್ರೇ ಇರಲಿಲ್ಲ. ಸೊ ನಮ್ಗೆ ಹಾಗೆ ಪಾಸ್ ಮಾಡೋರು, ಅದು ಏನು ಸಿಸ್ಟಮ್ ಇತ್ತು ನಂಗೆ ಗೊತ್ತಿಲ್ಲ. ಆದರೆ ನಾವು ಪಾಸಾಗಿ 8ನೇ ಕ್ಲಾಸಿಗೆ ಬಂದ್ಮೇಲೆ ಬರಿತಾ ಇದ್ದೆ ನಾನು, ಉಳಿದವರೆಲ್ಲ ಓದೋದು ಬರೆಯೋದೆಲ್ಲ ಮಾಡೋರು. ಅಂತ ಸ್ಟ್ರಗಲ್ಗಳು ತುಂಬ ಬೇರೆ ಬೇರೆ ಥರದ ಸ್ಟ್ರಗಲ್ಗಳು. ಅದು ದೊಡ್ಡ ಸ್ಟ್ರಗಲ್ ಅಂತ ಹೇಳಾರೆ ನಾನು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಅನ್ನದ್ದೇ ಸ್ಟ್ರಗಲ್ ಇರುತ್ತೆ, ಅದ್ರ ಮುಂದೆ ನಮ್ದು ಯಾವ ಸ್ಟ್ರಗಲ್ಲು ಅಲ್ಲ. ಆದರೆ ಈ ಕ್ಷೇತ್ರಕ್ಕೆ ನಾವು ಬರುವಾಗ ಆ ಸ್ಟ್ರಗಲ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ. ಯೂನಿವರ್ಸಿಟಿಗೆ ಸೇರಿಕೊಂಡೆ. ಆಗ ನನ್ನ ತಂದೆ ಹೇಳಿದರು, ನಾನು ಓದಿಸೋಕೆ ನನಗೆ ಏನೂ ಇಲ್ಲ, ನೀನು ಎಷ್ಟು ಓದ್ತೀಯೋ ಅಷ್ಟು ಓದಿಸ್ತೀನಿ ನಾನು. ಯಾಕೆಂದರೆ ನೀನೆಲ್ಲೂ ದಾರಿ ತಪ್ಪಿಲ್ಲ, ಓದ್ಕೊಂಡೇ ಬರ್ತಾ ಇದೀಯಾ, ಓದಿಸ್ತೀನಿ. ಆದರೆ ಮದುವೆ ಮಾಡುವಾಗ ನನಗಿಂತ ಜಾಸ್ತಿ ಓದಿದವನನ್ನೇ ಮದುವೆ ಮಾಡಿ ಅಂದರೆ ನನ್ನಿಂದ ಆಗಲ್ಲ. ಹಾಗಂತ ನಾನು ಯಾರೋ ತೀರಾ ಏನೂ ಓದಿದ್ದವ್ರನ್ನು ತಂದು ಕಟ್ಟಲ್ಲ. ಯಾಕೆಂದ್ರೆ ಗೊತ್ತು, ದಾಂಪತ್ಯ ಅನ್ನುವಾಗ ಒಂದು ಸಮಾನ ಮನಸ್ಸು ಬೇಕಾಗತ್ತೆ ಅನ್ನೋದನ್ನ ತುಂಬ ಯಾಕೆಂದ್ರೆ ನನ್ನ ತಂದೆ ತಾಯಿದು ಅದ್ಭುತ ದಾಂಪತ್ಯ, ಅದನ್ನು ನೋಡ್ಕೊಂಡೇ ಬೆಳೆದವಳು ನಾನು. ಹಾಗೆ ಅಂತ ಹೇಳಿದ್ರು. ನಾನು ಆ ಹೊತ್ತಿಗೆ ನನಗೆ ಓದೋದು ತುಂಬ ಇಂಪಾರ್ಟೆಂಟ್. ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಎಲ್ಲಾಡ್ಸಿದ್ದೀನಿ. MAಗೆ ಸೇರಿಕೊಂಡೆ. MA ಆಯಿತು. ಡಾಕ್ಟರ್ ರಂಗರಾಜ್ ವನದುರ್ಗ ಅಂತ ನನ್ನ ಗುರುಗಳು, ಅವರು ನನಗೆ ನೀನು PhD ಮಾಡು ಅಂತ. ನಾನು ನನ್ನಿಂದಾಗೆ ಅಲ್ಲ ಅಂತ ತುಂಬ ಕ್ಯಾಶುವಲ್ ಆಗಿ ತೊಗೊಂಡು ವಾಪಸ್ ಊರಿಗೆ ಹೋದೆ. ಅವರು ನಮ್ಮ ತಂದೆಗೆ ಫೋನ್ ಮಾಡಿ, ಇಲ್ಲ ಅವಳು ಮಾಡಬಲ್ಲಳು, ನೀವು ಮಾಡಿಸಿ ಅವಳ ಹತ್ರ ಅಂತ ಅವರು ಪ್ರೆಷರು. ಬಹುಶಃ ಅದು ಕಾರಣ ಆಯಿತು ನಾನು PhDಗೆ ಬರೋಕೆ ಅಂತ ಅನ್ಸತ್ತೆ. ಆದರೆ ನಂದು ಮುಂಚಿಂದನೂ ಒಂದು ಸ್ವಭಾವ, ನನಗೆ ಏನು ಸರಿ ಅನ್ಸುತ್ತೋ ಅದನ್ನು ಮಾತ್ರ ಮಾಡ್ತೀನಿ ನಾನು. ನನಗೆ ಮನಸ್ಸಿಗೆ ಬರದೇ ಇರೋದು ಅಡುಗೆನೂ ಮಾಡಲ್ಲ ನಾನು. ನನಗೆ ಅನ್ನಿಸ್ಬೇಕು, ನಾನು ಮಾಡ್ತೀನಿ ಅಷ್ಟೇ. ಆವಾಗ ಕೂಡ ನಾನು ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ, ಸರ್ ಒಂದೇ ರಿಕ್ವೆಸ್ಟು, ಸಬ್ಜೆಕ್ಟ್ ನೀವು ಕೊಟ್ಟಿದ್ದನ್ನು ನಾನು ಮಾಡಲ್ಲ, ನನಗದು ಬೇಕು ಅಂತ ಅನಿಸಿದ್ರೆ ನಾನು ಮಾಡ್ತೀನಿ ಅಂತ. ಆ ಹೊತ್ತಿಗೆ ಸಾಧಾರಣವಾಗಿ ಹೆಚ್ಚಿನ PhD ಟೈಟಲ್ಸ್ ಹೇಗಿರ್ತಿತ್ತು ಅಂದರೆ, ಕುವೆಂಪು ಕಾದಂಬರಿಗಳಲ್ಲಿ ಮಲೆನಾಡು, ಕಾರಂತರ ಕಾದಂಬರಿಗಳಲ್ಲಿ ಹೆಣ್ಣು, ಅನಂತಮೂರ್ತಿಯವರ ಕಾದಂಬರಿ, ಈ ಥರದೇ ಟೈಟಲ್ಗಳು. ನೋಡಿದೆ ಅಯ್ಯೋ ಇನ್ಯಾರದ್ದೋ ಇದನ್ನೇ ಏನೋ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಒಂದು ಸಜೆಷನ್ ಬಂತು, ಸ್ತ್ರೀ ಕೇಂದ್ರಿತವಾಗಿ ಏನಾದರೂ ಮಾಡಿ. ಅದನ್ನು ಬೇಕಾದಷ್ಟು ಜನ ಮಾಡಿಬಿಟ್ಟಿದ್ದಾರೆ. ಮತ್ತೆ ಚರ್ವಿಣ ಅದನ್ನೇ ಮಾಡುವಂಥದ್ದು ಏನಿಲ್ಲ. ಹಾಗೆ ನಾನು ಯೋಚನೆ ಮಾಡಿದಾಗ ನನಗನ್ಸಿದ್ದು ಸಿನಿಮಾ ಕ್ಷೇತ್ರ ಆ ಹೊತ್ತಲ್ಲಿ, ನಾನು ಈ ಹೊತ್ತಿನ ಮಾತಾಡ್ತಾ ಇಲ್ಲ, ಅದನ್ನ ಕೇಳುಗರು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ಹೊತ್ತಲ್ಲಿ ಎಲ್ಲದೂ ಇದೆ. ನಾನು ಮಾಡ್ತಾ ಇದ್ದ 25 ವರ್ಷದ ಹಿಂದಿನ ಕತೆ,
ಆ ಹೊತ್ತಿಗೆ ಸಿನಿಮಾದಲ್ಲಿ PhD ಮಾಡಿದವ್ರು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಸೊ ಇದನ್ನೇನೋ ಒಂದು ಹೊಸ್ತು ಮಾಡ್ಬೋದು ಅಂತ ಅನಿಸಿ ನಾನು ಅವ್ರ ಹತ್ರ ಕೇಳಿದೆ. ಅವರು ನನಗೆ ಹೇಳಿದರು, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ, ಯಾಕೆಂದರೆ ಆ ಕ್ಷೇತ್ರ ಅಷ್ಟು ಈಸಿ ಅಲ್ಲ. ನೀನು ಬೆಂಗಳೂರು ಕೇಂದ್ರಿತ ಒಂದು ವ್ಯವಸ್ಥೆ ಒಳಗೆ ಹೋಗ್ಬೇಕಾಗತ್ತೆ. ನಾವು ಹೇಳಿದ 8-10 ಮನೆಗಳ ಹಳ್ಳಿಯವರು ಜನರನ್ನು ಫೇಸ್ ಮಾಡಿ ಗೊತ್ತಿಲ್ಲ, ಹೇಗೆ ಹೋಗಿ ಮ್ಯಾನೇಜ್ ಮಾಡ್ತೀಯ ನೀನು ಅದನ್ನೆಲ್ಲ? ಅದು ತುಂಬ ಏನಾದಂತಹ ಪ್ರಶ್ನೆ ಆಗಿತ್ತು. ಆದರೆ ಒಂದ್ಸರಿ ನಿರ್ಧಾರ ಮಾಡಿದ ಮೇಲೆ ಹಿಂಸರಿಯೋ ಪದ್ಧತಿ ಇಲ್ಲ. ಅದೇನಾಗುತ್ತೋ ಹಾಗೆ ಹೋಗಲಿ ಸರ್ ಅಂತ ಅಂದೆ. ಆಯಿತು, ನನಗೇನು, ನಿನ್ನ ಧೈರ್ಯ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಆಗಿದ್ದು ಆ ಹೊತ್ತಿಗೆ ನೀವು ಯಾವುದೋ ಪ್ರಜಾವಾಣಿ, ಸುಧಾ ತರಂಗ ಇತ್ಯಾದಿಗಳಲ್ಲಿ ಬರುವ ಲೇಖನಗಳನ್ನು ಬಿಟ್ಟರೆ ಕನ್ನಡದಲ್ಲಿ ಸಿನಿಮಾ ಬಗ್ಗೆ ಒಂದು ಎತ್ಕೊಂಡು ಓದಿ ಮುಗಿಸ್ತೀನಿ ಅನ್ನೋ ಪುಸ್ತಕಗಳೇ ಇರಲಿಲ್ಲ. ಸಿನಿಮಾಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಅದು ಒಂದು ಸಮಸ್ಯೆ ಆಗಿತ್ತು. ನಮಗೆ ಇಂಗ್ಲೀಷು ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ. ಯಾವುದೋ ದೊಡ್ಡ ದೊಡ್ಡ ಪದ ನಾವು ಮಾಮೂಲು ಓದ್ಕೊಂಡು ಮಾತಾಡಿಕೊಂಡು ಇರ್ತೀವಿ ಬಿಟ್ರೆ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ, ಈಗ ತುಂಬ ಗಂಭೀರವಾದ ಪದಗಳನ್ನು ಹಾಕ್ಬಿಟ್ರೆ ನೀವು ಯಾವುದೋ ಒಂದು ವಿಷಯದ ಸಂಶೋಧನೆಗೆ ಇಳಿದಾಗ ಆ ರೀತಿಯ ಪದಗಳೇ ಬರುತ್ತೆ. ಅದನ್ನು ಒಂದೊಂದು ಪದಕ್ಕೂ ಡಿಕ್ಷನರಿ ತೆಕ್ಕೊಂಡು ನೋಡಿ ಮಾಡಿ ಅಷ್ಟು ಸಾಧ್ಯ ಇಲ್ಲ. ಆ ಎಲ್ಲ ಸಮಸ್ಯೆಗಳು ಬೇಸಿಕ್ ಸಮಸ್ಯೆಗಳು. ಕನ್ನಡದಲ್ಲಿ ನಿಮಗೆ ಸೋರ್ಸ್ ಇಲ್ಲ, ಅದು ಒಂದನೇ ಸಮಸ್ಯೆ. ಎರಡನೇದು, ನಾನು ಕಾದಂಬರಿ ಆಧಾರಿತ ಚಲನಚಿತ್ರಗಳು ಅಂತ ಆಯ್ಕೆ ಮಾಡಿಕೊಂಡಾಗ ಯಾವ ಸಿನಿಮಾ ಕಾದಂಬರಿ ಆಧರಿಸಿದೆ ಅಂತ ಗೊತ್ತಾಗೋದು ಹೇಗೆ? ಹೌದು, ಇವತ್ತು ನಾನು ಈ ಮಾತೆಲ್ಲ ಹೇಳ್ತಾ ಇದ್ರೆ ಕೇಳುಗರು ಅಥವಾ ಯಂಗ್ಸ್ಟರ್ಸ್ ಇದ್ರೆ ಅವ್ರಿಗೆ ನಗು ಬರ್ಬೋದು. ಹಿಂಗಿಂಗ್ ಟೈಪ್ ಮಾಡಿದ್ರೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಬಿಡತ್ತೆ ಅಂತ. ನಮ್ಗೆಲ್ಲಿತ್ತು ಗೂಗಲ್? ಏನಿದ್ರು ನಾವು ಇಲ್ಲೇ, ನಮ್ದು ಸ್ಟೋರೇಜ್ ಏನಿದ್ರು ಇಲ್ಲೇ ಇರ್ಬೇಕಿತ್ತು. ಒಂದೊಂದು ವಿಷಯಕ್ಕೂ ಲೈಬ್ರರಿ ಹುಡುಕ್ಬೇಕಾದ್ರೆ ಈ ಸಬ್ಜೆಕ್ಟಿಗೆ ಲೈಬ್ರರಿಯಲ್ಲಿ ಸೋರ್ಸ್ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಯಾವ್ದಾದ್ರು ಸಿನಿಮಾ ಕಾದಂಬರಿ ಆಧರಿಸಿದೆ ಅಂದ್ರೆ ನೀವು ಟೈಟಲ್ ಕಾರ್ಡ್ ನೋಡ್ಬೇಕು, ಕತೆ ಯಾರದ್ದು ಅಂತ ಹಾಕಿರ್ತಾರೆ. ಎಲ್ಲಿ ನೋಡ್ತೀರಿ? ಅಲ್ಲಿ 3-4 ವಿಷಯಗಳಿದೆ. ಮತ್ತೆ ಅಲ್ಲಿ ಒಂದು, ನೀವು ಅವಾಗ VCP ಕಾಲ, VCP ಅರೇಂಜ್ಮೆಂಟ್ ಆಗ್ಬೇಕು, ಅದನ್ನ ನೋಡುವ ಸ್ಥಳ ಅರೇಂಜ್ಮೆಂಟ್ ಆಗ್ಬೇಕು. ಯಾಕೆಂದ್ರೆ ಸಂತೆಲ್ ಕೂತ್ಕೊಂಡು ನೋಡಿ ನಾನು ಅಧ್ಯಯನ ಮಾಡಕ್ಕಾಗಲ್ಲ. ಈಗ ಮನೇಲಿ ನಾನು ಹಾಕೋತೀನಿ, ಎಲ್ಲಾರು ಬಂದ, ನಮ್ದೆಲ್ಲ ಕೂಡು ಕುಟುಂಬ, 15 ಜನ ಮನೇಲಿದ್ವಿ, ಹೋಗೋರು ಬರುವವರು ಎಲ್ಲ, ಅದೊಂಥರ ಜಾತ್ರೆ. ಅಲ್ಲಿ ಕೂತ್ಕೊಂಡು ನೀವೇನು PhD ಅಧ್ಯಯನ ಮಾಡ್ತೀರಿ? ಅದು ಮತ್ತೊಂದು ಸಮಸ್ಯೆ. ನೀವು VCP ತರ್ಬೋದು, ಜಾಗ ಅರೇಂಜ್ ಮಾಡ್ಬೋದು, ಕ್ಯಾಸೆಟ್ಗಳನ್ನ ಎಲ್ಲಿಂದ ತರ್ತೀರಿ? ಎಷ್ಟನ್ನು ಪರ್ಚೇಸ್ ಮಾಡಕ್ ಸಾಧ್ಯ? ಹೌದು, ಅದೊಂದು ಸಾಗರ, ಅಷ್ಟೊಂದಿದೆ ಕಾದಂಬರಿ. ಈಗ ನೀವು ಆ ಹೊತ್ತಿಗೆ ಸಾವಿರಾರು ಸಿನಿಮಾಗಳು ಬಂದು ಹೋಗಿದೆ, ನೀವು ಎಲ್ಲಾದ್ರದ್ದು ಟೈಟ್ಲ್ ಕಾರ್ಡ್ ಹಾಕಿ ನೋಡ್ತೀರಾ? ನಾನು ಈ ಹೊತ್ತಿಗೆ ಇವೆಲ್ಲ ತುಂಬಾ ಸರಳ ಅನ್ಸೋದು, ಆ ಹೊತ್ತಿಗೆ ಅಗಾಧವಾದ ಬೆಟ್ಟದ ತರ ಬಂದು ನಿಂತುಬಿಡ್ತು ನನ್ನ ಮುಂದೆ. ಏನ್ ಮಾಡೋದು, ಹೇಗ್ ಮಾಡೋದು? ಆಯ್ಕೆ ಮಾಡ್ಕೊಂಡಾಗಿದೆ, ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಅದೊಂಥರ ಚಾಲೆಂಜ್ ತರ ತಗೊಂಡ್ಬಿಟ್ಟಿದೀನಿ. ಆಮೇಲೆ ಬೆಂಗಳೂರಿಗೆ ಬರಬೇಕು. ಇದು ನಿಮ್ಗೆ ನಗು ಅನ್ನಿಸ್ಬೋದು ಅಥವಾ ಹಾಸ್ಯ ಅನ್ನಿಸ್ಬೋದು. ಬೆಂಗಳೂರು ನನಗೆ ತುಂಬ ಹೊಸದು. ಎಲ್ಲೋ ಯಾರೋ ನೆಂಟರ ಮನೆಗೆ ಒಂದ್ಸರಿ ಹೀಗೆ ಬಂದು ಹೀಗೆ ಹೋದವ್ರು ನಾವು ಅಷ್ಟೇ. ಬೆಂಗಳೂರು ಏನೂ ಗೊತ್ತಿಲ್ಲ. ಬೆಂಗಳೂರಿಗೆ ಬರೋದೇ ನಮಗೆ ಆತಂಕ, ಗಾಬರಿ. ಅಲ್ಲೆಲ್ಲೋ ನೆಲಮಂಗಲದ ಆಚೆಗೆಲ್ಲೋ ಲೈಟ್ಗಳು ಕಾಣ್ತಿದೆ ಅಂದರೆ ಇಲ್ಲಿ ದಗದಗದಗ ಅನ್ನುವಂತಹ ಭಯ ಇದ್ದ ಕಾಲ. ನಾನು ಆಗ 23 ವರ್ಷದ ಯುವತಿ. ಬೆಂಗಳೂರು ಅಂದರೆ ಅದೇನೋ ಕರಾಳ ಬದುಕು ಅನ್ನೋದೇ ನಮ್ಮ ತಲೆಯಲ್ಲಿರೋದು. ಇವು ಬೆಂಗಳೂರು ಅಂದರೆ ಅಲ್ಲಿ ಹೋದ್ರೆ ಏನೋ ಆಗೋಗ್ತೀವಿ ಅಂತ ಬಂದು, ನಮ್ಮ ತಂದೆ ಒಂದ್ಸರಿ ಕರ್ಕೊಂಡು ಬಂದರು. ಮೆಜೆಸ್ಟಿಕ್ಕಲ್ಲಿ ಇಳಿಸಿದ್ರು, ಮೆಜೆಸ್ಟಿಕ್ಕಲ್ಲೆಲ್ಲ ತೋರಿಸಿದ್ರು. ಹೀಗೀಗೆ ಇಲ್ಲೆಲ್ಲ ಲೋಕಲ್ ಬಸ್ಗಳು ನಿಂತಿರುತ್ತೆ ಅಂಥೇಳಿ. ನಮ್ಮ ಸೋದರ ಅತ್ತೆ ಮನೆ ಇತ್ತು, ಅಲ್ಲಿ ಕರ್ಕೊಂಡು ಬಂದು ಇದು ಮಾಡಿದ್ರು. ನಾನು ಬಂದರೆ ಅವ್ರ ಮನೇಲಿ ಉಳ್ಕೋತಿದ್ದೆ. ಅಲ್ಲಿ ಬಂದರೆ ಯಾರದ್ದಾದ್ರೂ ಅಡ್ರೆಸ್ ತಗೋಬೇಕು. ಈಗ ನಾನು ನಿರ್ದೇಶಕರನ್ನ ಇಂಟರ್ವ್ಯೂ ಮಾಡಬೇಕು ಅಂದ್ಕೊಳ್ಳಿ, ಅವ್ರ ಮನೆಗೆ ಹೋಗಬೇಕು. ಪೋಸ್ಟಲ್ ಅಡ್ರೆಸ್ ಇದೆ ನನ್ನ ಹತ್ರ. ಒಂದು ಪುಸ್ತಕ ಇತ್ತು, ನಮ್ಮೆಲ್ಲ ನಿರ್ದೇಶಕರ ಅಡ್ರೆಸ್ ಇರೋದು, ಒಂದು ಸಿನಿ ಡೈರಿ ಅಂತಾನೋ ಏನೋ, ನಾನು ಮರ್ತಿದ್ದೀನಿ. ಅವಾಗಿತ್ತು. ಅದರಲ್ಲಿ ಅಡ್ರೆಸ್ ತಗೊಂಡು ಯಾರದ್ದೋ ಕೆಲವರದ್ದು ಫೋನ್ ನಂಬರ್ ಇರ್ತಿತ್ತು. ನಾವು ಕಾಯಿನ್ ಬುತ್ತಲ್ಲಿ ಫೋನ್ ಮಾಡ್ಬೇಕು ಹೋಗಿ, ಕೈಯಲ್ಲಿ ಫೋನ್ ಇಲ್ಲ. ನೀವು ಗಮನಿಸಿ, ಒಬ್ಬರನ್ನ ತಗೋಬೇಕು ಅಂದ್ರೆ ಮನೇಲಿ ಫೋನ್ ಇರ್ತಿದ್ದು ಕಡಿಮೆನೆ. ಅಲ್ಲೆಲ್ಲೋ ಕಾಯಿನ್ ಬೂತ್ ಹುಡ್ಕೊಂಡೋಗಿ ಅವ್ರಿಗೆ ಫೋನ್ ಮಾಡ್ಬೇಕು. ಅವ್ರು ಸಿಕ್ಕಿದ್ರೆ ಬಚಾವ್, ಇಲ್ಲ ಮತ್ತೆ ಮರುದಿನ ಹೋಗಿ ಯಾವಾಗ್ಲೋ ಮಾಡ್ಬೇಕು, ಮತ್ತೆ ಅದಕ್ಕೆ ಹೋಗ್ಬೇಕು. ಹಾಗೆ ಮಾಡಿದ್ರೆ ಹೋಗೋ ದಾರಿ ಗೊತ್ತಿಲ್ಲ. ಎಲ್ಲಿದ್ದೆ ನಾನು, ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗೋದು, ಅಲ್ಲಿಂದ
ಆ ಜಾಗ ಹುಡ್ಕೊಂಡು ಹೋಗಿ, ಗೂಗಲ್ ಮ್ಯಾಪ್ ಇಲ್ಲ, ಕೇಳ್ಕೊಂಡು ಹೋಗ್ಬೇಕು, ಕೇಳ್ಕೊಂಡು ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಹಳ್ಳಿಯಿಂದ ಬಂದ 23ರ ಯುವತಿ ನಾನು. ಆ ಸಮಸ್ಯೆಗಳು ನಿಮಗೆ ಅರ್ಥ ಆಗತ್ತೆ ಅನ್ಕೋತೀನಿ. ಹಾಗೆ ಬಂದಾಗ ಅಲ್ಲಿ ಇನ್ನೊಂದು ಏನಾಗ್ತಿತ್ತು ಅಂದ್ರೆ, ಈಗ ನೋಡಿ ನೀವು ಇಲ್ಲಿ ನಾಗರಬಾವಿಲ್ ಕೂತಿದೀವಿ ಅನ್ಕೊಳ್ಳಿ, ವಿಜಯನಗರದಲ್ಲಿ ಒಬ್ರು ಮನೆ, ನಾಗರಬಾವಿಲ್ ಒಬ್ರು ಮನೆ, ನಾನು ಹೋಗ್ಬೇಕಾದವ್ರು, ನಾನು ಪ್ಲಾನ್ ಮಾಡಿದ್ದೀನಿ. ನನಗೆ ವಿಜಯನಗರ ನಾಗರಬಾವಿ ಪಕ್ಕ ಬರುತ್ತೆ ಅಂತ ಗೊತ್ತಿಲ್ಲ. ನಾಗರಬಾವಿಗೆ ಬಂದು ಇಂಟರ್ವ್ಯೂ ಮಾಡ್ಕೊಂಡು ವಾಪಸ್ಸು ಮೆಜೆಸ್ಟಿಕ್ಕಿಗೆ ಹೋಗೋದು. ಯಾಕೆ ಅಂದ್ರೆ ಮೆಜೆಸ್ಟಿಕ್ ಇಂದ ವಿಜಯನಗರಕ್ಕೆ ಬಸ್ ಇದೆ ಅಂತ ಗೊತ್ತು ನನಗೆ, ಅಷ್ಟೇ. ಸೊ ಆ ಥರದ ಕಷ್ಟಗಳು, ಬೇರೆ ಥರದ ಕಷ್ಟಗಳಲ್ಲ. ಆದರೆ ಆ ಎಲ್ಲವೂ ಅದು ಹೇಗೋ ಅಡ್ಜಸ್ಟ್ ಆಗ್ತಾ ಬಂತು. ಯಾರ್ಯಾರೋ ಸಹಾಯಕ್ಕೆ ನಿಂತರು. ಒಬ್ಬರು ರಾಮಕೃಷ್ಣಯ್ಯ ಅಂತ ಒಬ್ಬ ಹಿರಿಯ ಪತ್ರಕರ್ತರು ನನಗೆ ಅವರು ಮಾಡಿದ ಸಹಾಯ ನಾನು ಈ ಹೊತ್ತಲ್ಲೂ ತುಂಬಾ ಕೃತಜ್ಞತೆಯಿಂದ ನೆನಪಿಸ್ಕೋತೀನಿ. ಯಾಕೆಂದ್ರೆ ಅವರು ಯಾವ್ಯಾವ್ದು ಕಾದಂಬರಿ ಆಧಾರಿತ ಸಿನಿಮಾಗಳು ಅಂತ ಒಂದು ಲೆವೆಲ್ ಇದ್ದಲ್ಲಿ ಇಷ್ಟು ಕೊಟ್ಬಿಟ್ರು ನನಗೆ. ಆವಾಗ ಆ ಸಿನಿಮಾಗಳನ್ನ ಹುಡುಕೋ ಕೆಲಸ, ಅರ್ಧ ಸಮಸ್ಯೆ ಅಲ್ಲಿ ಪರಿಹಾರ ಆಯ್ತು. ಆದ್ರೆ ಆ ಅಷ್ಟು ಸಿನಿಮಾಗಳದ್ದು ಮತ್ತೆ ನೋಡ್ಬೇಕು ನಾನು. ಎಲ್ಲಿ ಹುಡುಕ್ತೀರಿ? ಕೆಲವು ಸಿನಿಮಾಗಳು ಆಲ್ರೆಡಿ ಡಿಲೀಟೆಡ್, ಅಂದ್ರೆ ಕ್ಯಾಸೆಟ್ಗಳಲ್ಲಿ ಅವು ಸ್ವಲ್ಪ ಸಮಯಕ್ಕೆ ಹಾಳಾಗಿ ಹೋಗ್ತಿದ್ವು, ಡಿಜಿಟಲ್ ಆಗಿರ್ಲಿಲ್ಲ. ಸೊ ಕ್ಯಾಸೆಟ್ಗಳು ಹಾಳಾಗಿರ್ತಿದ್ವು. ಮತ್ತು ನೀವು ಎಷ್ಟು ಕ್ಯಾಸೆಟ್ ಕೊಳ್ಳೋಕ್ಕಾಗತ್ತೆ ಒಬ್ಬ ವಿದ್ಯಾರ್ಥಿ? ಹೌದು, ಕಷ್ಟ ಇದೆ. ನಿಮ್ಗೆ ಎಲ್ಲೂ ಸಿನಿಮಾ ಯಾವ್ದೋ ಒಂದು ಸಂದರ್ಭದಲ್ಲಿ ಇವತ್ತು ಇಂಥ ಸಿನಿಮಾ ಟಿವಿಲಿ ವಾರಕ್ಕೆ ಒಂದೇ ಸಿನಿಮಾ ಬರ್ತಿದ್ದು, ಕನ್ನಡ ಸಿನಿಮಾ ಬರ್ತಿದ್ಯಂತೆ ಅಂದ್ರೆ ಯಾರ್ಯಾರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಆಚೆ ಹೋಗಿ ನಾನೊಂಚೂರು ಸಿನಿಮಾ ನೋಡ್ಕೋತೀನಿ ಅಂತ ಹಾಗೆಲ್ಲ ಮಾಡ್ಕೊಂಡು, ನಮ್ಮ ಮೇಷ್ಟ್ರುಗಳ ಮನೆಯಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು, VCP ನಾವು ಹಾಸ್ಟೆಲ್ ಇದ್ದವರು, ಹಾಸ್ಟೆಲ್ ನಾವು ಟಿವಿ ಹಾಕೊಂಡು ನಂದು ವಿಡಿಯೋ ನೋಡ್ತೀನಿ ಅಂದ್ರೆ ಓಡಿಸ್ತಾರೆ. ಮೇಷ್ಟ್ರುಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ನನಗೆ ಅದಕ್ಕೆ ನಾನು ಅದನ್ನೇ ಹೇಳಿದ್ದು, ಹೇಗೋ ಒದಗಿ ಬಂತು, ಎಲ್ಲಾ ಕಡೆಯಿಂದ ಏನೋ ಸಹಾಯ ಬಂತು. ಆದ್ರೆ ತುಂಬಾ ಗಂಭೀರವಾಗಿ ಮಾಡಿದ್ನ ನಾನು ಅಂತಂದ್ರೆ ನನಗೀಗ್ಲೂ ಒಂದು ಸಣ್ಣ ಪ್ರಶ್ನೆ ಉಳಿಯುತ್ತೆ. ನಾನು ಗಂಭೀರವಾಗೇ ಮಾಡಿದೆ, ಆ ಹೊತ್ತಿಗಿನ ಸೋರ್ಸ್ ಏನಿತ್ತು ಅದನ್ನ ಅಧ್ಯಯನ ಮಾಡಿದೆ, ಅದೆಲ್ಲ ಹೌದು. ಆದ್ರೆ ನನಗೆ ಈಗ ಅನ್ಸೋದು, ಒಳ್ಳೆ ಇಂಗ್ಲಿಷ್ ಬಂದಿದ್ರೆ ನಂಗೆ, ನಾನು ಅಲ್ಲಾದ ಎಲ್ಲ ಅಧ್ಯಯನಗಳನ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿ ಕೃತಿ ಮಾಡಬಹುದಿತ್ತ ಅಂತ. ಆದರೆ ಅನ್ಸೋದೇನು ಅಂದ್ರೆ, ಯಾವ PhD ಸಂಪೂರ್ಣ ಅಲ್ಲ, ಅದು ಇನ್ನೊಂದು ಅಧ್ಯಯನಕ್ಕೆ ದಾರಿ ಮಾಡಿಕೊಡುವ ವಿಷಯ ಹೊರತು ಅದೇ ಅಂತಿಮ ಅಂತ ಏನಿಲ್ಲ. ಆ ಹೊತ್ತಿಗೆ ನನ್ನಿಂದ ಏನಾಗಿತ್ತೋ ಅದನ್ನು ಮಾಡಿದ್ದೀನಿ. ಮತ್ತು ಯಾವುದೇ ಲೇಖಕನಿಗೆ, ಬರಹಗಾರನಿಗೆ ನಿಮ್ಮ ಹಿಂದಿನ ಕೃತಿಗಿಂತ ಅದನ್ನ ಇವತ್ತು ಕುತ್ಕೊಂಡು ನೋಡಿದಾಗ ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದು ಇದ್ದೇ ಇರುತ್ತೆ. ಮತ್ತೆ ನಮ್ಗೆ ತುಂಬಾ ಚೆನ್ನಾಗಿದೆ ಈ ಕಾದಂಬರಿ ಆಧಾರಿತ ಸಿನಿಮಾ ಅಂತ ನಾನು ಯೋಚಿಸುವಾಗ ಆ ಸಿನಿಮಾ ಸಿಗಲ್ಲ. ಇಲ್ಲ, ಈ ಒಂದು ಸಿನಿಮಾ ಸಿಕ್ಕಿದೆ, ಕಾದಂಬರಿ ಹುಡುಕ್ತೀನಿ, ಕಾದಂಬರಿ ಸಿಗಲ್ಲ. ಈ ಥರದ ತುಂಬಾ ತಾಕಲಾಟಗಳಿತ್ತು. ನನಗೆ ನಿರ್ದೇಶಕರು ಸಹಕಾರ ಕೊಟ್ಟರು. ಯಾರ್ಯಾರನ್ನ ಮಾತಾಡಿಸ್ಬೇಕು ಅನ್ಕೊಂಡಿದ್ದೆ, ಅವರು ಗೀತಪ್ರಿಯ ಇರ್ಬೋದು, ಯಾವ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡಿದ್ರು, ಹೆಚ್ಚಾಗಿ KV ಜಯರಾಮ್ ಅವರು, ಭಾರ್ಗವ್ ಅವರು, ಸಿದ್ಧಲಿಂಗಯ್ಯ ಅವರು, ಗಿರೀಶ್ ಕಾಸರವಳ್ಳಿ ಅವರು, ಆಮೇಲೆ ಚಂದ್ರಶೇಖರ ಕಂಬಾರ್ ಅವರು, ಇವರನ್ನೆಲ್ಲ ನಾನು ಸಂಪರ್ಕಿಸಿ ಅವರೆಲ್ಲರೂ ನನಗೆ ಇಂಟರ್ವ್ಯೂ ಕೊಟ್ಟರು. ಅದಕ್ಕೇನು ನನಗೆ ತೊಂದರೆ ಆಗಲಿಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಮನೆ ಕರೆದಿದ್ದಾರೆ, ಊಟ ಹಾಕಿದ್ದಾರೆ. ಮೊದಲ ಬಾರಿಗೆ ಮುದ್ದೆ ಸಾರು ತಿಂದಿದ್ದು ನಾನು ಗೀತಪ್ರಿಯ ಅವ್ರ ಮನೆಯಲ್ಲಿ, ಸಿದ್ಧಲಿಂಗಯ್ಯ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೀನಿ. ಅದೆಲ್ಲ ಒಂದು ಅದೇ ಇಲ್ಲ, ಹೇಗೋ ಒಂದು ವ್ಯವಸ್ಥೆಗಳು ನನ್ನ ಪಾಲಿಗೆ ಬರ್ತಾ ಬಂತು. ನಾನು ಮಾಡಿದೆ ಅನ್ನೋಕ್ಕಿಂತ ಯಾವುದೋ ಒಂದು ಶಕ್ತಿ ನನ್ನಿಂದ ಆ ಕೆಲಸ, ದೊಡ್ಡ ಕೆಲಸ ಅಲ್ಲ, ನನ್ನ ಪಾಲಿಗೆ ದೊಡ್ಡ ಕೆಲಸ, ನನ್ನ ಹಿನ್ನೆಲೆಗೆ ದೊಡ್ಡ ಕೆಲಸ. ಯಾಕೆಂದ್ರೆ ನಮ್ಮ ಊರಲ್ಲಿ ಮೊದಲನೇ ಬಾರಿ MA ಮಾಡಿದ್ದೆ ನಾನು. ಹೆಚ್ಚಂದ್ರೆ ಡಿಗ್ರಿ ಮಾಡಿದವರಿದ್ರು. MA ಮಾಡುವಾಗಲೇ ಅದೊಂದು ಹೋರಾಟ. ಅಲ್ಲಿಂದ ಮುಂದಿಂದು ಇದು ತುಂಬಾ ದೊಡ್ಡ ಹೋರಾಟ. ಇದೆಲ್ಲ ಮಾಡಿ ಟೈಪಿಂಗ್ ಮಾಡಿಸ್ಬೇಕು, ಥೀಸಿಸ್ ಎಲ್ಲ ಬರದೆ ಅಷ್ಟೊತ್ತಿಗೆ ನಾನು ಬೆಂಗಳೂರಲ್ಲೇ ಕೆಲಸ ಮಾಡೋಕ್ಕೂ ಶುರು ಮಾಡಿದೆ. ಲೆಕ್ಚರರ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಈ ಕಡೆಗೆ PhD ಮಾಡ್ತಾ ಇದ್ದೆ. ರಜಕ್ಕೆ ಇಲ್ಲಿ ಕಾಲೇಜ್ ರಜೆ ಇದ್ದಾಗ ಹಾಸ್ಟೆಲಲ್ಲೇ ಹೋಗಿ, ಮನೆಗೆ ಹೋಗ್ದೇನೆ ಹಾಸ್ಟೆಲ್, ಯಾಕಂದ್ರೆ ಮನೆ ಹೇಳ್ದಲ್ಲ ಕೂಡು ಕುಟುಂಬ, ಅಲ್ಲಿ ನಿನಗೆ ವೈಯಕ್ತಿಕ ಸಮಯಗಳು ಕಡಿಮೆ ಇರುತ್ತೆ. ಹಾಗಾಗಿ ಮತ್ತೆ ಹಾಸ್ಟೆಲ್, ಇದೆಲ್ಲದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಂದೆ. ನೀನು ಏನು ಹೇಳಿದ್ರೆ ಇಲ್ಲ ಅಂತಿರ್ಲಿಲ್ಲ. ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ಹಂಪಿ ಯೂನಿವರ್ಸಿಟಿಯವರು ಒಂದು ಕನ್ನಡ ಸಿನಿಮಾ ಇತಿಹಾಸ, ಚಲನಚಿತ್ರ ಇತಿಹಾಸ ಅಂತ ಒಂದು
800 ಪುಟಗಳ 2 ವಾಲ್ಯೂಮಲ್ಲಿ ಪುಸ್ತಕ ತಂದರು. ಅದು ಯಾವುದೋ ಕಾರಣಕ್ಕೆ ಅದು ಏನೋ ಸಣ್ಣ ಪುಟ್ಟ ನಮ್ಮ ಜನಕ್ಕೆ ಯಾವುದಕ್ಕೆ ಗಲಾಟೆ ಮಾಡಬೇಕು ಅಂತ ಗೊತ್ತಿರಲ್ಲ, ಸುಮ್ಮನೆ ಯಾವುದೋ ಒಂದು ಭಾವನೆಗಳ ಹಿಂದೆ ಹೋಗಿ ಸುಮ್ಮನೆ ಗಲಾಟೆ ಮಾಡಿ ಆ ಪುಸ್ತಕವನ್ನ ಬ್ಯಾನ್ ಮಾಡಬೇಕು ಅಂತ ಗಲಾಟೆ ಆಯಿತು. ಸದ್ಯಕ್ಕೆ ಅದರ ಮಾರಾಟ ನಿಲ್ಲಿಸಿದ್ರು. ಅದು ನನಗೆ ಇನ್ನೇನು ತಗೋಬೇಕು, ಅದಕ್ಕೆಲ್ಲ ನಾನು ಬೆಂಗಳೂರಿಗೆ ಬರಬೇಕು, ಒಂದು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿಯೇ ನಾನು ಒಂದು ಸಣ್ಣ ವಸ್ತು ಪಡ್ಕೋಬೇಕು, ಬೆಂಗಳೂರಿಗೆ ಬರಬೇಕು, ಇಲ್ಲಿ ಬಂದು ತಗೋಬೇಕು. ನನಗೆ ಹಿಂದಿನ ದಿವಸ ಸುದ್ದಿ ಗೊತ್ತಾಗಿದೆ, ನಾಳೆಯಿಂದ ಪುಸ್ತಕ ಸಿಗಲ್ಲ. ನೀವು ಬಂದ್ಬಿಟ್ಟಿದ್ರ? ಬಂದಿಲ್ಲ, ನಾಳೆ ಹೋಗ್ಬೇಕು ನಾನು. ವಿಷಯ ಗೊತ್ತಾಗಿದೆ, ನಾಳೆಯಿಂದ ಪುಸ್ತಕ ಸಿಗಲ್ಲ. ಜೋರಾಗಳ್ತಾ ಇದ್ದೀನಿ ನಾನು, ಯಾಕೆಂದ್ರೆ ನಾನು ಅದನ್ನ ನೋಡಿದ್ದೀನಿ, ಅಂದ್ರೆ ಅದ್ರ ಬಗ್ಗೆ ಓದಿದ್ದೀನಿ. ಅಷ್ಟೊಂದು 800 ಪುಸ್ತಕಗಳು, ಅಂದ್ರೆ ಅಷ್ಟು ಪುಟದ ಪುಸ್ತಕ ಅಂದ್ರೆ ನನಗ್ ಬೇಕಾಗಿದ್ದೆಲ್ಲ ಸಿಕ್ಬಿಡುತ್ತೆ ಅದರಲ್ಲಿ. ಅದು ಬ್ಯಾನ್ ಆಗ್ಬಿಟ್ರೆ ನನಗೆ ಏನೂ ಇಲ್ಲ. ಮತ್ತೆ ಎಷ್ಟು ಆತಂಕ ಆಯ್ತು ಅಂದ್ರೆ ಹತ್ಕೊಂಡು ಫೋನ್ ಮಾಡಿದೆ ನಮ್ಮ ಅಪ್ಪಂಗೆ. ಇಲ್ಲ, ನನಗೆ ಈ ತರ ಆಗ್ತಿದೆ, ನಾಳೆ ಅಂದ್ರೆ ಪುಸ್ತಕ ಇಲ್ವಂತೆ, ಏನ್ ಮಾಡೋದು? ಅವರು ಮೇಷ್ಟ್ರು, ನಾಳೆ ಒಂದಿನ ರಜಾ ಹಾಕೋತೀನಿ ನಾನು, ರಾತ್ರಿ ನೀನ್ ಶಿವಮೊಗ್ಗಕ್ಕೆ ಹೊರಟು ಬಾ, ನಾನು ಮನೆಯಿಂದ ಶಿವಮೊಗ್ಗಕ್ಕೆ ಬರ್ತೀನಿ, ಬಸ್ ಹತ್ತಿ ಬೆಂಗಳೂರಿಗೆ ಬಂದ್ಬಿಡೋಣ. ಬಂದು 10 ನಿಮಿಷ ಬಂದು ಅತ್ತೆ ಮನೆಯಲ್ಲಿ ರೆಡಿಯಾಗಿ ಓಡಿದ್ವಿ. ಅದು ಗೋಖಲೆ ಸಾರ್ವಜನಿಕ ಇದಿದೆಯಲ್ಲ, ಅಲ್ಲಿ ಸಿಗುತ್ತೆ ಅಂದ್ರು. ಅಲ್ಲಿಗೆ ಹೋದ್ವಿ, ಇಲ್ಲಿ ಸಿಗಲ್ಲ, ಅದು ಬ್ಯಾನ್ ಆಗಿರೋದ್ರಿಂದ ಹಾಗೆ ನಾವು ಕೊಡಕ್ಕೆ ಬರಲ್ಲ. ಏನ್ ಮಾಡೋದು, ಬ್ಯಾನ್ ಆಗ್ತಾ ಇದೆ, ಅದು ಸುದ್ದಿ ಇದೆ, ನಾವು ಹಂಗೆ ಕೊಡಕ್ ಆಗಲ್ಲ. ನೀವು ಇದಕ್ಕೆ ಫಿಲ್ಮ್ ಚೇಂಬರಿಗೆ ಹೋಗಿ, ಅಲ್ಲಿ ಸಿಗ್ಬಹುದು. ಫಿಲ್ಮ್ ಚೇಂಬರ್ ಎಲ್ಲಿದೆ ಯಾರಿಗ್ ಗೊತ್ತು? ಏನೇನೋ ಮಾಡಿ ಹುಡ್ಕೊಂಡು, ಅವತ್ತು ಪುಣ್ಯಕ್ಕೆ ನನ್ನ ತಂದೆ ಇದ್ರು, ಅಂದ್ರೆ ಅವ್ರು ನನ್ಗೆ ಹೇಗ್ ಪ್ರತಿಕ್ರಿಯಿಸ್ತಿದ್ರು ಅಂತ ಹೇಳೋದು. ಹಿಂಗಾಗ್ತಿದೆ ಅಂದ್ರೆ ತಟ್ಟಂತ ಅದಕ್ಕೊಂದು ಪರಿಹಾರಕ್ಕೆ ನಿಲ್ತಿದ್ರು ಅವರು.